शान्तये अगजानन पद्मार्कं गजानन महर्निशम् अनेकदन्तं भक्तानाम् एकदन्तमुपास्महे एकदन्तमुपास्महे आलयत्रों दिन्नों दिक्कत्तडिगिरतै दिक्कत्तडिगिरतों दिक्कत्तडिगिरता ಧನ್ವಂತ್ರಿನ ಅಯ್ಯೋ ಅಜ್ಜಿ, ಧನ್ವಂತ್ರಿ ಅಂತ ಯಾರಿದ್ದಾರೆ? ನನ್ನ ಹೆಸರು ಸರ್ದಾ, ತಮ್ಮ ಹೆಸರು ಮಹೇಶ ಅಲ್ವಾ? ಮರ್ತೋಯ್ತಾ? ಅಯ್ಯೋ ಅಜ್ಜಿ ಮರ್ಗುಡಿ ಅಂತ ಗೊತ್ತಿಲ್ವೇನೆ? ತಾತನ ಹೆಸರು ನಾರಾಯಣ ಅಂತಾನು ಮತ್ತೆ ಬಿಟ್ಟಿದ್ದಾರೆ. ಓಯ್ ಮಹೇಶು, ಯಾವಾಗ್ಲೂ ನನ್ನನ್ನ ಕೊಲ್ತಾನೇ ಇರ್ತೀಯ. ಯಾವತ್ತೋ ಒಂದಿನ ಹರಿಹರಕ್ ಹೋಗೋ ಬದಲು ಹರಿಹರಪುರದ ಬಸ್ ಹತ್ತದೆ ಅಂತ ಇಷ್ಟೆಲ್ಲ ಹೇಳ್ತೀರಪ್ಪ.
ಮತ್ತ ಆಡ್ಕೊಳ್ದೆ ಇನ್ನೇನ್ ಅಜ್ಜಿ, ಯಾವಾಗ್ಲೂ ಧನ್ವಂತ್ರಿಯೇ ಅಂತ ಇರ್ತೀಯಲ್ಲ, ಅದಕ್ಕೊಂದು ಹೊತ್ತು ಗೊತ್ತಿಲ್ವಾ? ಹೇಳಿರ್ತೀನಿ ನಿಮ್ಗೆ. ವಿಜಯದಾಸರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಕಣು. ಹಾಗಾಗಿ ಮತ್ತೆ ಹೆಸರನ್ನ ಯಾವಾಗ ಬೇಕಾದ್ರೂ ಹೇಳ್ಬೋದು. ವಿಶೇಷವಾಗಿ ಔಷಧಿ ತಗೊಳ್ಬೇಕಾದ್ರೆ ಹೇಳ್ಕೊಂಡ್ರೆ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಜ್ಜಿ, ಆದ್ರೆ ಈ ಧನ್ವಂತ್ರಿ ಅಂದ್ರೆ ಯಾರು? ಧನ್ವಂತ್ರಿ ಅಂದ್ರೆ ಆಯುರ್ವೇದದ ದೇವರು. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಕಳಶವನ್ನ ಕೈಯಲ್ಲಿ ಹಿಡಿದು ಮಹಾವಿಷ್ಣು ಧನ್ವಂತ್ರಿ ಅವತಾರ ತಾಳ್ದ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಓ ಅಜ್ಜಿ, ಆಯುರ್ವೇದ ವೈದ್ಯರು ಅಂತಿದ್ದೀರಾ? ನಿಮ್ ಒಂದ್ಸಲ ಆಯುರ್ವೇದ ವೈದ್ಯರು ಇದಾರಲ್ಲ, ಅವ್ರ ಹತ್ರ ಹೋಗಲ್ವಾ? ನಂಗೆ ಈಗ ನೆನ್ಪಾಯ್ತು, ನಿಮ್ ಕೆಮ್ಮಿಗೆ ಔಷಧಿ ತಗೊಂಡ್ ಬರ್ಬೇಕಲ್ಲ, ಔಷಧಿ ಮುಗಿತಾ ಬಂತು ಅಂತ ಹೇಳ್ತಿದ್ರೇನೇನೆ. ಹೌದು ಹೌದು, ನೀನ್ ನೆನಪಿಸಿದ್ದು ಒಳ್ಳೇದೇ ಆಯ್ತು. ಸರಿ, ನೀವು ನನ್ ಜೊತೆ ಬಂದ್ರೋ ಹಾಗಾದ್ರೆ? ಓಹೋ, ನಾನ್ ರೆಡಿ. ಬಾರೆ ಸರಳ, ಹೋಗೋಣ. ಹೋಗೋಣ ಮಹೇಶ, ನಂದು ಹೆಂಗೋ ಓದಿದ್ದಾಯ್ತು, ಬನ್ನಿ ಎಲ್ರು ಹೋಗ್ ಬರೋಣ. ನಮಸ್ಕಾರ ವೈದ್ಯರೇ. ನಮಸ್ಕಾರ ವೈದ್ಯರೇ. ಏ ಸರಳ, ನಮ್ಮನೇಲಿ ಅಜ್ಜಿ ನಮಸ್ಕಾರ ಮಾಡ್ತಾರಲ್ಲ, ಸೇಮ್ ಅದೇ ಫೋಟೋ ಇಲ್ಲೂ ಇದೆ ನೋಡಿ. ವೈದ್ಯರೇ, ನಮ್ಮ ಮಕ್ಕಳಿಗೆ ಧನ್ವಂತ್ರಿ ದೇವರ ಬಗ್ಗೆ ತಿಳಿದುಕೊಳ್ಳೋ ಹಂಗಾಗಿದೆ. ಮನೇಲೂ ಅದನ್ನೇ ಕೇಳ್ತಾ ಇದ್ವು. ವೈದ್ಯ ದೇವ ಧನ್ವಂತ್ರಿ ಬಗ್ಗೆ ನನ್ಗಿಂತ ನಿಂಬಾಯಿಂದ ಕೇಳಿದ್ರೇನೆ ಚಂದ. ವೈದ್ಯರೇ, ಧನ್ವಂತ್ರಿ ಅಂದ್ರೆ ಹಾಗಾದ್ರೆ ಅವರು ಈ ಜಗತ್ತಿನ ಫಸ್ಟ್ ಡಾಕ್ಟರಾ? ಹೌದು, ಧನ್ವಂತರಿ ಸಾಕ್ಷಾತ್ ವಿಷ್ಣುವಿನ ಅವತಾರ, ದೇವತೆಗಳ ವೈದ್ಯ. ಹಾಗೂ ನೀನ್ ಹೇಳಿದ ಹಾಗೆ ಅವರು ಜಗತ್ತಿನ ಮೊದಲನೇ ವೈದ್ಯ ಎಂಬ ಪ್ರತೀತಿ ಇದೆ. ಹೌದಾ? ಯಾವ ಮೆಡಿಕಲ್ ಕಾಲೇಜ್ ನಲ್ಲಿ ಓದಿದ್ದು ಧನ್ವಂತ್ರಿ ಅವರು? ಏ ಪೆದ್ದ, ಆ ಕಾಲದಲ್ಲಿ ನೀನ್ ಇವಾಗ ಅನ್ಕೊಂಡಂಗೆ ಮೆಡಿಕಲ್ ಕಾಲೇಜಸ್ ಯಾವುದು ಇರ್ಲಿಲ್ಲ. ವೈದ್ಯರೇ, ಈ ಧನ್ವಂತ್ರಿ ಅವರು ಎಲ್ಲಿಂದ ಬಂದಿದ್ದು ಹೇಳ್ತೀರಾ ಒಂದ್ ಸ್ವಲ್ಪ? ಒಂದಾನೊಂದು ಕಾಲದಲ್ಲಿ ದಿವ್ಯ ಗಂಧಾನುಲೇಪಿತನಾಗಿ ಅಮೃತ ಕಲಶವನ್ನ ಕೈಯಲ್ಲಿ ಹಿಡಿದು ಮಹಾವಿಷ್ಣುವು ಧನ್ವಂತರಿಯ ಅವತಾರ ತಾಳಿದನು. ದೇವತೆಗಳು ಹಾಗೂ ಅಸುರರು ಹೋರಾಡುವಾಗ ಗುಣಪಡಿಸಲಾಗದಂತಹ ನೋವು ರೋಗಗಳಿಗೆ ಚಿಕಿತ್ಸೆ ಕೊಡಲು ಮಹಾವಿಷ್ಣು ಧನ್ವಂತರಿ ರೂಪದಲ್ಲಿ ಭೂಮಿಗೆ ಬಂದನು. ಇಲ್ಲೊಂದು ಕಾಶಿರಾಜನ್ ಕಥೆ ಏನೋ ಇದೆ ಅಲ್ವಾ ವೈದ್ಯರೇ? ಹೌದು, ಕಾರ್ತೀಕ ಬಹುಳ ತ್ರಯೋದಶಿಯೊಂದು ಸುಧಾಂಶು ವಂಶದಲ್ಲಿ ಜನಿಸಿ ಕಾಶಿ ರಾಜರಾಗಿ ಭಾರದ್ವಾಜ ಋಷಿಗಳಿಂದ ಆಯುರ್ವೇದವನ್ನ ಕಲಿತು ಆಯುರ್ವೇದದಲ್ಲಿ ಅಷ್ಟ ಅಂಗಗಳನ್ನು ಶಾಖೆಗಳನ್ನಾಗಿ ಮಾಡಿ ದಿವೋದಾಸ ಧನ್ವಂತರಿ ಎಂದು ಖ್ಯಾತರಾಗಿ ಆ ನಂತರ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಫಾದರ್ ಆಫ್ ಸರ್ಜರಿ ಆಚಾರ್ಯ ಸುಶ್ರುತ ಅವರಿದ್ದಾರಲ್ಲ, ಅವರು ಹಾಗೂ ಇತರ ಶಿಷ್ಯರಿಗೆ ಆಯುರ್ವೇದವನ್ನ ಧಾರೆ ಎರೆದರು. ಹಾಗಿದ್ರೆ ವೈದ್ಯರೇ, ಈ ಧನ್ವಂತರಿ ಅವರು ನೋಡೋಕೆ ಹೇಗಿರ್ತಾರೆ? ಜರಾರುದ ಮೃತ್ಯುಹರೋ ಮರಣ ಶಲ್ಯ
नित्याङ्गभङ्गैः अपरेपेतम् प्राप्तोऽस्मि गाम्भूय इहोपदेष्टुम् प्राप्तोऽस्मि गाम्भूय इहोपदेष्टुम् शङ्खम् चक्रम् जलौकाम् भददमुदहतम् चारुदेर्विष्टगुरुभिः सूक्ष्मस्वच्चापुरज्ञांशुक परिविलसन् मौलिनम् भोजनेत्रम् कालाभोगोज्ज्वलाङ्गम् कथितप्रबलसच्चारुगीताङ्गराजम् वन्दे निखिलगगनप्रभदावाग्नीनम् वन्दे निखिलगगनप्रभदावाग्नीनम् वन्दे धन्वन्तरुदम् निखिलगगनप्रभदावाग्नीनम्. ನೋಡಿ, ಹೀಗಿರ್ತಾರೆ ವೈದ್ಯ ದೇವ ಧನ್ವಂತರಿ. ಧನ್ವಂತರಿಯು ಶಂಖ ಹಾಗೂ ಅಮೃತ ಕಲಶವನ್ನು ಎಡಗೈಗಳಲ್ಲಿಯೂ ಬಲಗೈಗಳಲ್ಲಿ ಚಕ್ರ ಹಾಗೂ ಜಲೌಕವನ್ನು ಧರಿಸಿದ್ದಾನೆ. ಭಗವಾನ್ ಧನ್ವಂತರಿಯ ರೂಪ ಲಕ್ಷಣಗಳು ವಿಶೇಷವಾಗಿ ಆಯುರ್ವೇದ ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತದೆ. ಉದಾಹರಣೆಗೆ, ಶಂಖವು ಮಾನಸಿಕ ವ್ಯಾಧಿಗಳ ಚಿಕಿತ್ಸಾ ರೂಪವನ್ನು ಪ್ರತಿನಿಧಿಸುತ್ತದೆ. ಶಂಖದಿಂದ ಮಾನಸಿಕ ವ್ಯಾಧಿ ಹೇಗೆ ಕಡಿಮೆ ಆಗ್ತದೆ? ಶಂಖ ನಾದವನ್ನ ಪ್ರತಿನಿಧಿಸುತ್ತದೆ. ಮಾನಸಿಕ ವ್ಯಾಧಿಗೆ ಕೌನ್ಸಿಲಿಂಗ್ ಅಂದ್ರೆ ಆಶ್ವಾಸನೆ ಚಿಕಿತ್ಸೆ, ಅಂದ್ರೆ ಮನಸ್ಸಿಗೆ ಮುಟ್ಟುವಂತಹ ಮಾತುಗಳಿಂದ ಹಾಗೂ ಇತರೆ ಮನಸ್ಸಿಗೆ ಮುದ ನೀಡುವಂತಹ ಶಬ್ದಗಳಿಂದ ಮನಸ್ಸಿನ ದುಗುಡಗಳನ್ನು ಹತೋಟಿಗೆ ತರಬಹುದು. ಇದರಿಂದ ಮಾನಸಿಕ ವ್ಯಾಧಿಗಳು ಕಡಿಮೆ ಆಗುತ್ತೆ ಎನ್ನುವುದರಲ್ಲಿ ಸಂಶಯನೇ ಇಲ್ಲ. ಇದನ್ನು ಹೊರತಾಗಿಯೂ ಸಂಗೀತ ಅಥವಾ ಮಂತ್ರ ಹಾಗೂ ಧ್ಯಾನದಿಂದ ಮಾನಸಿಕ ವ್ಯಾಧಿಗಳನ್ನ ಪರಿಹರಿಸಬಹುದು ಎನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾಗಿ ನಾದವನ್ನ ಪ್ರತಿನಿಧಿಸುವ ಮೂಲಕ ಮಾನಸಿಕ ವ್ಯಾಧಿಗಳನ್ನು ಹತೋಟಿಗೆ ತರಲು ಸೂಚಿಸಿರುವ ಒಂದು ವಸ್ತು ಶಂಖ. ಶಂಖ ಸರಿ, ಆದ್ರೆ ಚಕ್ರ ಯಾಕೆ ಹೋಯ್ತದೆ? ಕೆಲವು ವ್ಯಾಧಿಗಳು ಔಷಧಗಳಿಂದ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಆಗ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗತ್ತೆ. ಭಗವಾನ್ ಧನ್ವಂತರಿಯ ಕೈಯಲ್ಲಿರುವ ಚಕ್ರ ಶಲ್ಯತಂತ್ರ ಅಥವಾ ಶಸ್ತ್ರಚಿಕಿತ್ಸೆಯ ಸಂಕೇತ ಆಗಿದೆ. ಇದು ಜಲೌಕ ಅಲ್ವಾ ವೈದ್ಯರೇ? ಜಿಗಣೆ ಇದು ಯಾಕಿದೆ? ಹೌದು, ಜಲೌಕ ಅಂದ್ರೆ ನಮ್ ಕನ್ನಡದಲ್ಲಿ ಜಿಗಣೆ ಅಂತ ಹೇಳ್ತೀವಲ್ಲ, ಅದು ಅಣುಶಸ್ತ್ರಗಳನ್ನು ಇದು ಪ್ರತಿನಿಧಿಸುತ್ತದೆ. ಹಾಗೂ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ವ್ಯಾಧಿಗೆ ಅಥವಾ ದೋಷಕ್ಕೆ ಚಿಕಿತ್ಸೆ ಮಾಡಬೇಕಾದ್ರೆ ಮತ್ತೊಂದು ದೋಷ ಅಥವಾ ಲಕ್ಷಣ ನಮ್ಮ ಶರೀರದಲ್ಲಿ ಉಲ್ಬಣ ಆಗಬಾರದು. ಇದು ನಮ್ಗೆ ಪ್ರಕೃತಿಯಲ್ಲಿ ಜಲೌಕದ ರೂಪದಲ್ಲಿ ಕಾಣಿಸುತ್ತೆ. ಜಲೌಕ ಕೇವಲ ಅಶುದ್ಧ ರಕ್ತ ಅಂದ್ರೆ ದೋಷಯುಕ್ತವಾದ ರಕ್ತವನ್ನು ಮಾತ್ರ ಹೀರುತ್ತೆ. ಹೀಗೆ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಔಷಧಗಳು ದೋಷ ಉಲ್ಬಣ ಅವಸ್ಥೆಯನ್ನು ಮಾತ್ರ ಕಡಿಮೆ ಮಾಡಿ ಪ್ರಾಕೃತ ಅವಸ್ಥೆಯನ್ನು ಹಾಗೆಯೇ ಇರುವಂತೆ ಮಾಡುತ್ತೆ. ಇದನ್ನ ನಿರೂಪಿಸಲು ಧನ್ವಂತರಿ ಕೈಯಲ್ಲಿ ಜಲೌಕ ಇದೆ. ಎಲ್ಲ ಔಷಧಗಳ ಸಾರ ರೂಪವನ್ನು ಅಮೃತ ಕಲಶದಲ್ಲಿ ಭೂಮಿಗೆ ತಂದು ಎಲ್ಲ ಔಷಧಿಗಳನ್ನು ಅನುಗ್ರಹಿಸಿದರು ಈ ಧನ್ವಂತರಿ ದೇವರು. ಹೀಗಾಗಿ ಕೈಯಲ್ಲಿ ಅಮೃತ ಕಲಶ. ಮಕ್ಕಳಿಗೆ ಈ ತಿಳಿತಾ ಯಾಕೆ ಧನ್ವಂತರಿ ಹೆಸರನ್ನ ಔಷಧಿ ಸೇವಿಸಿದಾಗ ನಾನ್ ಯಾವಾಗ್ಲೂ ಹೇಳೋದು ಅಂತ? ಆ ಮಹಾತ್ಮನ ಆಶೀರ್ವಾದ ಒಂದಿದ್ರೆ ಎಲ್ಲಾ ರೋಗಗಳು ಬೇಗ ಹೊರಟೋಗ್ತವೆ. ಧನ್ವಂತರೇ ಧನ್ವಂತರೇ ಧನು ಧನು ನಮಸ್ಕರೇ ನಮಸ್ಕಾರ
ಧನ್ವಂತರಾಧಿಕೃತಾತ್ಮಕೃತ ಧನ್ವಂತರಾವಯವ ಧನ್ವಂತರಾತಿ ಜನರು